8 ಗಂಟೆ ಆತೇನಪ್ಪ. ಈ ನನ್ನ ಸೊಸೆ ಎಂಬಳು ಬಂದಾಗಿಂದನ ನಾನೇ ಮಾಡೋದಾಗೈತಿ. ಪೊಲೀಸ್ ಮಗಳು ಅಂತ ಹೇಳಿ ಎದುರಿಸ್ಕೊಂಡು ನನ್ನೇನೆ ಎನಿಸ್ಕೊಂಡು ತಿಂತಾ ಇದ್ದಾಳೆ. ನಾನೇನು ಪೊಲೀಸ್ ಮಗಳು ಬಿಡಪ್ಪ, ಏನೋ ಸಾವುಕಾರರು ಅಂತ ಹೇಳಿ ನಾನು ಒಳಗೆ ಬಿಟ್ಕೊಂಡೆ. ಈಗ ನೋಡಿದೆ ಎಲ್ಲಾದ್ರಾಗೂ ನನ್ನ ಎದುರಿಸ್ಕೊಂಡು ಅವಳು ಮಹಾರಾಣಿ ತರ ಈ ಮನೆ ಯಜಮಾನಿಕೆ ನಡೆಸ್ತಾ ಇದ್ದಾಳೆ. ನಾನು ಅವಳಿಗೆ ಸೇವೆ ಮಾಡಂಗಾಗೈತಿ. ಅಲ್ಲೇನೆ 8 ಗಂಟೆ ಆತು, ಇನ್ನ ಬಿತ್ಕೊಂಡವಳಲ್ಲ. ನನ್ನ ಮಗ ಒಬ್ಬ ಜಗ್ಗು ಜಗ್ಗು ಅಲ್ಲ, ಅವನು ಗುಗ್ಗು ಗುಗ್ಗು ನನ್ನ ಮಗ. ಹೋಗಿ ಹೋಗಿ ಇಂಥಣ್ಣ ಮದುವೆ ಮಾಡ್ಕೊಂಡ್ ಬಂದವನಿ. ನಾನು ನನ್ನ ಮಗುಗೆ ಒಳ್ಳೆ ಸೊಸೆ ತರ ನಾ ಶ್ರೀಮಂತರ ಮನೆ ಸೊಸೆನ ವರದಕ್ಷಿಣೆ ಚೆನ್ನಾಗಿ ಕೊಡ್ಬೇಕು, ನಾನು ಸೇವೆ ಮಾಡ್ಬೇಕು ಬಂದಳು ಅಂತ ಹೇಳಿ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನನಗೇನೆ ಶನಿ ಸುತ್ಕೊಂಡವಳೆ ಬಂದಿಲ್ ಸೇರ್ಕೊಂಡು. ಏ ಜಗ್ಗು ಜಗ್ಗು, ಏ ಜಗ್ಗು ಬಾರ ಇಲ್ಲಿ. ಏನಮ್ಮ ಕರೆದಿದ್ದು? ಏನೋ ಮಾಡ್ತಾ ಇದ್ದಾಳೆ ನಿನ್ನ ಹೆಂಡತಿ. ಇಷ್ಟೊತ್ತಾದ್ರೂ ಯಾಕೆ ಎದ್ದಿಲ್ಲ ನೀನು? ಇನ್ನು ಮನೆ ಕಂಡಿದ್ದೇನೆ ಅವಳ ಜೊತೆಗೆ. ಎದ್ದು ಮನೆ ಕೆಲಸ ಎಲ್ಲ ಮಾಡು ಅಂತ ನನ್ನ ಹೆಂಡತಿ ಹೇಳಕ್ಕಾಗಲ್ವಾ? ಎದ್ದಿದ್ದಾಳಮ್ಮ. ನೆನ್ನೆ ಏನೋ ಸ್ವಲ್ಪ ದೂರ ಏನೋ ನಡ್ಕೊಂಡು ಹೋದ್ಲಂತೆ, ಅದಕ್ಕೆ ಕಾಲು ನೋವು ಅಂತಿದ್ಲು, ಕಾಲು ಹೊತ್ತು ಅಂದ್ಲು, ಅದಕ್ಕೆ ಕಾಲು ಹೊತ್ತುತ್ತಾ ಇದ್ದೆ. ಅವಳಿಗೆ ಬೆಡ್ ಕಾಫಿ ತಂದು ಕೊಡ್ಬೇಕಂತಮ್ಮ, ಟೀ ಕುಡಿಬೇಕಂತೆ ಅವಳು. ಅಲ್ಲ ನಾನು ಎತ್ತಿರೋದು ಗಂಡು ಅಂತಾನ, ಇವನ್ ನೋಡಿರಿ ಎಂಟಿ ಕಾಲು ಹೊತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಂಟಿನ ಎದ್ದಳ್ಸಿ ಕಳಿಸಿ ಟೀ ತರೋಗು, ಕಸ ಹೊಡೆದು ಎಲ್ಲ ಬಾಗ್ಲಿ ನೀರು ಹಾಕು ಅಂತೇಳಿ ಎದ್ದಳ್ಸಿ ಕಳ್ಸೋದ್ ಬಿಟ್ಟು ಎಂಟಿ ಎದ್ದ ತಕ್ಷಣ ಕಾಲು ಹೊತ್ತಾನಂತೆ. ಕಾಲು ನೋವು ಅಂತಾನ, ಮಾನ್ಗೆಟ್ಟಾನ. ಥೂ ಅದ್ ಎಂತಣ್ಣ ಮದ್ವೆ ಆಗಿ ಬಂದೋ ಏನ್ ಕತ್ಯ. ನಂದೊಳ್ಳೆ ಕರ್ಮ. ನನ್ನ ಮಗ ಒಬ್ಬ ಅದ್ರಾಗೆ ಹೇತ್ಲಾಣಿ ನನ್ನ ಮಗ. ಅವಳು ಎದ್ದಳ್ಸಿ ಕಳ್ಸೋದ್ ಬಿಟ್ಟು ಇನ್ನ ನಾನು ಬೆಡ್ ಕಾಫಿ ತರ್ಬೇಕಂತ ಹೇಳಕ್ ಬಂದವ ಇಲ್ಲಿ ನನಗೆ. ಕೆಟ್ಟಾನ. ಅಮ್ಮ ಅಮ್ಮ ಬೇಗ ಕಾಫಿ ಮಾಡ್ಕೊಡಮ್ಮ, ತಗೊಂಡೋಗಿ ಕೊಡ್ತೀನಿ. ಟೀ ಕುಡಿದ್ರೆ ಅಂತ ಅವಳಿಗೆ ಎದ್ದು ಈಚೆಗೆ ಬರೋಕ್ಕಾಗೋದು, ಇಲ್ಲಾಂದ್ರೆ ಅಲ್ಲಿವರೆಗೂ ಎದ್ದು ಬರಕ್ಕೆ ಮನಸ್ಸೇ ಆಗಲ್ವಂತೆ. ಬೇಗ ಟೀ ಮಾಡ್ಕೊಡಮ್ಮ. ನಾನು ಟೀ ಮಾಡ್ಕೊಡ್ಬೇಕಂತ? ಹೋಗೋ ಹೋಗೋ, ನೀನ್ ಗಂಡ್ಸಲ್ವೇ? ಮದ್ವೆ ಆಗಿ ಅವಳು ಕರ್ಕೊಂಬಂದಿದ್ಯಲ್ಲ ಪೊಲೀಸ್ ಮಗಳು ಅಂತೇಳಿ ಎಷ್ಟು ದಿನ ಅಂತೇಳಿ ನಾನು ಅವಳು ಸೇವೆ ಮಾಡ್ಕೊಂಡಿರೋಣ. ನೀನು ಅಷ್ಟೇನೆ ಕಾಲು ಹೊತ್ತುತ್ತಾನ ಕಾಲ. ಎಂಟಿನ ಎದ್ದಳ್ಸಿ ಕಳಿಸಿ ಟೀ ಮಾಡ್ಕೊಂಬರಗು ಅಂತ ಕಳ್ಸೋದ್ ಬಿಟ್ಟು ನಾನು ನನಗೆ ಹೇಳಕ್ ಬಂದೇವನಿ. ರೀ ಕಾಫಿ ತಗೊಂಬಂದ್ರ? ನಾನು ಹೇಳಿ ಎಷ್ಟೊತ್ತಾಯ್ತು, ಏನ್ ಮಾಡ್ತಾ ಇದ್ದೀರಾ? ಅತ್ತೆ ಬೇಗ ಬೆಡ್ ಕಾಫಿ ಕಳಿಸಿ ಅತ್ತೆ, ಬೇಗ ಟೀ ಕುಡಿಬೇಕು, ಅಲ್ಲ ಕಾಫಿ ಕುಡಿಬೇಕು. ಆರ್ಡರ್ ಮಾಡ್ತಾ ಇದ್ದಾಳೆ ರೂಮ್ನ ಬಿಟ್ಕೊಂಡು. ಎದ್ ಬಾರಿ ಸಾಕು. ಅತ್ತೆ ಅತ್ತೆ ಏನೋ ಬೈದಂಗಾಯ್ತು, ಏನತ್ತೆ? ಅಯ್ಯೋಯ್ಯೋ, ನಿನ್ನ ನಾನು ಯಾಕಮ್ಮ ಬೈದ್ದೆ ಹೇಳು? ಈ ಜಗ್ಗುನ ಬೈತಿದ್ದೆ. ನಿನ್ನ ಹೆಂಡತಿಗೆ ಕಾಫಿ ತಗೊಂಡೋಗಿ ಕೊಡ್ಬೇಕು ಅನ್ನೋದು ಜ್ಞಾನ ಇಲ್ವೇನೋ, ಎದ್ದಳದೇ ಇಲ್ಲ ಜಲ್ದಿನ ಅಂತ ಹೇಳ್ತಿದ್ದೆ ಅಷ್ಟೇನೆ. ನೀನು ಹೋಗಮ್ಮ ಮನೆಗೆ ಹೋಗು, ರೂಮ್ನಾಗೆ ನಿನಗೆ ಕಳಿಸ್ತೀನಿ ಅಲ್ಲಿಗೆನೆ ಕಾಫಿ ಮಾಡಿ ಇವನ್ ಕೈಯಾಗೆ. ಹೋಗಿ ಮನೆಗೆ ಹೋಗು. ಯಾಕೆ ಇಷ್ಟು ಬೇಗ ಎದ್ದೆ? ಇನ್ನೊಂದು ಅರ್ಧ ಗಂಟೆ ಮನೆ ಕಂಡು ನಿಧಾನವಾಗಿ ಎದ್ದಾಳ್ಬೋದಾಗಿತ್ತು. ನಾನೆಲ್ಲ ಮಾಡ್ತಿದ್ದೆ, ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿ ನೀನು ಎದ್ದಾಳಿಸ್ತಿದ್ದೆ. ನೀನು ಯಾಕೆ ಎದ್ದು ಬರಕೋದೆ ಹೇಳು? ಕಾಲು ನೋವು ಬೇರೆ ಅಂತಿದ್ದಂತೆ. ಯಾಕಮ್ಮ ಏನಾಯ್ತು? ಏನಿಲ್ಲ ಅತ್ತೆ, ನಿನ್ನೆ ಜಗ್ಗು ಜೊತೆ ಶಾಪಿಂಗ್ ಹೋಗಿದ್ನಲ್ವಾ, ಸ್ವಲ್ಪ ಜಾಸ್ತಿ ಓಡಾಡ್ಬಿಟ್ಟೆ ಅಲ್ಲಿ, ಅದಕ್ಕೆ ಕಾಲು ನೋವುತ್ತಿತ್ತು ಅಷ್ಟೇನೆ. ಅಯ್ಯೋ ದೇವ್ರೆ, ಕಾಲು ನೋವು ಇಟ್ಕೊಂಡು ನೀನ್ ಯಾಕಮ್ಮ ಎದ್ದು ನಿಂತ್ಕೊಂಬಕ್ ಹೋಗಿದ್ಯಾ? ಬಾ ಇಲ್ಲಿ ಕೂತ್ಕೋ, ಬಾ ಇಲ್ಲಿ ಬಾ ಕೂತ್ಕೋ ಬಾ. ನಡಿಯತ್ತ ಸೈಡಿಗೆ ನೀನು ಬಾರಮ್ಮ, ನೀನು ಬಾ ಕೂತ್ಕೋ, ಬಾ ಕೂತ್ಕೊಳ್ಳಮ್ಮ, ಕೂತ್ಕೋ. ಸರಿತಾ ಕೂತ್ಕೊಳ್ಳಮ್ಮ, ಕೂತ್ಕೋ. ಮಂಚ ಸೋಫಾ ಎಲ್ಲ ನಿನ್ಗೋಸ್ಕರನೇ, ಕೂತ್ಕ. ನಿನ್ಗೋಸ್ಕರ ಏನ್ ತಗೊಂಬರ್ಲಿ? ಕಾಫಿ ತಗೊಂಬರ್ಲ, ಟೀ ತಗೊಂಬರ್ಲ, ಹಾಲು ತಗೊಂಬರ್ಲ, ಬೋರ್ಮಿಟ ತಗೊಂಬರ್ಲ, ಅಥವಾ ಬಾದಾಮಿ ಹಾಲು ತಗೊಂಬರ್ಲ ಹೇಳು? ಮಾಮ ನನಗೆ ಬಾದಾಮಿ ಹಾಲು ಅಂದ್ರೆ ತುಂಬಾ ಇಷ್ಟ, ಬಾದಾಮಿ ಹಾಲು ಮಾಡ್ಕೊಂಬರಮ್ಮ ನನಗೆ. ಏಯ್ ಮುಚ್ಚ ಬಾಯಿ, ನಾನ್ ಕೇಳಿದ್ದು ನಿನ್ನಲ್ಲ, ನನ್ ಸೊಸೆನ ಹರಿನ. ಸುಮ್ಮನೆ ನಿಂತ್ಕ, ನಿನಗೆ ಮಾಡ್ಕೊಡ್ತೀನಿ. ಅವಳಿಗೆ ಏನ್ ಬೇಕು ಅಂತ ಕೇಳ್ತಾಳೋ ಅದನ್ನೇ ನೀನು ಕುಡಿಬೇಕು. ನಿನ್ಗೆ ಇಷ್ಟ ಬಂದಂಗೆಲ್ಲ ನಾ ಕುಡಿಯಕ್ಕಾಗಲ್ಲ ಇಲ್ಲಿ, ನಾನ್ ಮಾಡೋದು ಇಲ್ಲ ಅದನ್ನ. ಅವಳೇನ್ ಹೇಳ್ತಾಳೋ ಅದನ್ನೇ ಮಾಡೋದು. ನಾನು ಸುಮ್ಮನಿರ್ತೀಯ? ಅಯ್ಯೋ ಅತ್ತೆ ಪರವಾಗಿಲ್ಲ, ಅವ್ರಿಗೆ ಬಾದಾಮಿ ಹಾಲು ಬೇಕು ಅಂದ್ರೆ ಮಾಡ್ಕೊಡಿ. ನನಗೆ ಹಾರ್ಲಿಕ್ಸ್ ತಗೊಂಬನ್ನಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾರ್ಲಿಕ್ಸ್ ಹಾಕೊಂಡು ತಗೊಂಬನ್ನಿ ಸಾಕು. ಅಯ್ಯೋ ಸುಮ್ನಿರಮ್ಮ, ಇವನಿಗೆ ಕೇಳಿದ್ದೆಲ್ಲ ಮಾಡ್ಕೊಟ್ರೆ ನಾಳೆ ಇನ್ನೊಂದು ಬೇಕು ಅಂತಾನೆ. ನಿನ್ಗೇನ್ ಬೇಕು ಅವನು ಅದನ್ನೇ ಕುಡಿತಾನೆ. ನೀನೇನ್ ಕುಡಿತೀಯ ಅದನ್ನ, ಸುಮ್ನಿರು. ನಾನೆಲ್ಲ ಮಾಡ್ಕೊಂಬತ್ತೀನಿ, ಕೂತ್ಕೊಂಡಿರು. ಸರಿ ಅತ್ತೆ ಆಯ್ತು. ಏನರಿತಾ, ನೀನ್ ಬಂದಾಗಿಂದ ನಮ್ಮಮ್ಮಯ್ಯ ನಿನ್ನ ಈ ತರ ಉಪಚರಿಸ್ತೈತೆ? ಯಾಕೆಂದ್ರೆ ಅಷ್ಟು ಅರ್ಥ ಆಗ್ಲಿಲ್ವ ಜಗ್ಗು? ನಾನು ನಮ್ಮಪ್ಪಯ್ಯ ಪೊಲೀಸು ಅಂತ ಹೇಳ್ದಲ್ಲ, ಅದಕ್ಕೆ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ನಾನು ಯಾವಾಗ ನಮ್ಮಪ್ಪಯ್ಯ ಇನ್ಸ್ಪೆಕ್ಟರ್ ಅಂತ ಹೇಳಿದ್ದು ಅವಾಗಲೇ ತಾನೇ ಮನೆಗೆ ಬಿಟ್ಕೊಂಡಿದ್ದು. ಈಗಲೂ ನನಗೆ ಉಪಚಾರ ಮಾಡ್ತಿರೋದು ಅದಕ್ಕೇನೆ. ನಾನು ಎಲ್ಲಿ ನಮ್ಮಪ್ಪ ಹೇಳ್ಬಿಟ್ಟು ಇವ್ರನ್ನ ಜೈಲಿಗೆ ಕಳಿಸ್ತೀನೋ ಅಂತ ಭಯ ನಿಮ್ಮ ಅಮ್ಮನಿಗೆ, ಅಷ್ಟೇನೆ. ಇನ್ನೇನು ಇಲ್ಲ, ನನ್ನ ಮೇಲೆ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಬಾ ಕೂತ್ಕೋ ಬಾ. ಹೌದಾ? ಅಯ್ಯೋ ನನಗಿದು ಗೊತ್ತೇ ಆಗಲಿಲ್ಲ. ಹೌದೌದು, ನೀನು ನಿಮ್ಮಪ್ಪಯ್ಯ ಪೊಲೀಸ್ ಅಂತ ಹೇಳಿದಕ್ಕೆ ನಮ್ಮಮ್ಮಯ್ಯ ಒಳಗೆ ಸೇರಿಸಿರೋದು, ಇಲ್ಲಾಂದರೆ ಒಳಕ್ಕೆ ಬಿಟ್ಕೊಂತಿರ್ಲಿಲ್ಲ. ನಮ್ಮಮ್ಮಗೆ ವರದಕ್ಷಿಣೆ ತರೋರು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಆಗಬೇಕಾಗಿತ್ತು, ಅದಕ್ಕೆ ನಿನ್ನ ಬಿಡ್ಕೊಂತಿರ್ಲಿಲ್ಲ. ನೀನು ಪೊಲೀಸು ನಮ್ಮಪ್ಪಯ್ಯ ಅಂತ ಹೇಳಿದಕ್ಕೆ ಬಿಟ್ಕೊಂಡಿರೋದು.
ಸರಿ ಸರಿ ಕೂತ್ಕೋ ಸುಮ್ಮನೆ. ಹಾರ್ಲಿಕ್ಸ್ ತಂದು ಕೊಡ್ತಾರೆ, ಕುಡಿಯೋಣ ಇಬ್ರು. ಹರಿತಾ ಹೀಗೇನೆ ನಮ್ಮಮ್ಮಯ್ಯನ ಎದುರಿಸ್ಕೊಂಡು ನಾವಿಬ್ರು ಆರಾಮಾಗಿರ್ಬೋದು ಅಲ್ವಾ? ಹೇಳಿದ್ದೆಲ್ಲ ಮಾಡ್ಕೊಡುತ್ತೆ. ನೀನೇನು ಕೇಳ್ತೀಯೋ ಅದನ್ನೇ ನನಗೆ ಮಾಡ್ಕೊಡುತ್ತೆ. ನೋಡ್ದ ನೀನು ಪೊಲೀಸ್ ಮಗಳು ಅಂತ ನಿನಗೆ ಎಷ್ಟು ಬೆಲೆ ಮಗ ಆಗಿದ್ರು ನನಗೆ ಒಂದು ಸ್ವಲ್ಪನೂ ಬೆಲೆನೇ ಕೊಡಲ್ಲ ನಮ್ಮಮ್ಮಯ್ಯ. ಹೆಂಗೆ ಮತ್ತೆ ನನ್ನ ಐಡಿಯಾ? ನಾನೇ ತಾನೇ ಹೇಳಿದ್ದು ನಿಮ್ಮ ಅಮ್ಮಯ್ಯ ಮನೆಗೆ ಬಿಟ್ಕೊಳ್ಳ ಅಂತ ಹೇಳಿದ್ಕೆ, ಪೊಲೀಸ್ ಮಗಳು ಅಂದ್ರೆ ಬಿಟ್ಕೊಂತಾರೆ ಬಾ ಹೋಗಿ ಹೇಳೋಣ ಅಂತನ. ನೋಡ್ದಾ ಅಮ್ಮ ಬೇಗ ತಾಂಬರಮ್ಮ. ಅತ್ತೆ ಅತ್ತೆ ಯಾಕತ್ತೆ ನಿಮ್ಮ ಮುಖ ಒಂಥರ ಆಯ್ತಲ್ಲ, ಯಾಕೋನ ಏನಾಯ್ತು? ಇಲ್ವಲ್ಲ, ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ. ತಗೊಳಮ್ಮ, ತಗೋ ಹಾರ್ಲಿಕ್ಸ್ ಕುಡಿ. ತಗೊಳ ನೀನು ಜಗ್ಗು ಕುಡಿ. ಭಾಗ್ಯಮ್ಮ ಏನೇ ಇಷ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮನೆ ಕಡೆಗೆ? ಏನ್ ಸಮಾಚಾರ, ಏನ್ ಬೇಕಾಗಿತ್ತು? ಏನು ಇಲ್ಲಮ್ಮ, ಏನು ಕೇಳೋಣ ಅಂತ ಬಂದೆ, ಬಿಡು ಆಮೇಲೆ ಬರ್ತೀನಿ. ಅಯ್ಯೋ ಪರವಾಗಿಲ್ಲ ಬಾರೆ ಬಾ. ಬಾ ನೀನು ಟೀ ಕುಡಿ, ಮತ್ತೆ ಹಾರ್ಲಿಕ್ಸ್ ಮಾಡ್ಕೊಟ್ಟೆ ನನ್ನ ಸಸಿಗೂ ನನ್ನ ಮಗುಗೂ, ನಾನು ಕುಡಿತಾ ಇದ್ದಾರೆ. ಹರಿತಾ ಬಾ, ನಾವು ಹೊರಗಡೆ ಹೋಗಿ ಕೂತ್ಕೊಂಡು ಕುಡಿಯೋಣ ಹಾರ್ಲಿಕ್ಸ. ಸರಿ ಆಯ್ತು ನಡೀರಿ. ಭಾಗ್ಯಕಯ್ಯ ಬಾ ಕೂತ್ಕೋ ಬಾ, ನಾವು ಹೊರಗಡೆ ಹೋಗಿ ಹಾರ್ಲಿಕ್ಸ್ ಕುಡಿತೀವಿ. ಹೌದಾ, ಆಯ್ತು ಹೋಗಮ್ಮ, ಹೋಗ್ರಿ ಕುಡೀರಿ. ಯಾಕೆ ಭಾಗ್ಯಮ್ಮ ಹಂಗ್ ನೋಡ್ತಾ ಇದ್ಯಾ ಅವ್ರನ್ನ? ಅಲ್ಲ ಏನು ಜಯಮ್ಮ, ಸೊಸೆ ಬಂದವಳೆ ಅಂತ ಹೇಳಿ ನೀನ್ ಅವಳ ಸೇವೆ ಮಾಡ್ತಾ ಇದ್ಯಾ? ಸೊಸೆ ಕೈಲಿ ಕಾಫಿ ಕಾಸ್ಕೊಂಡು ಕುಡಿಯೋದ್ ಬಿಟ್ಟು ನೀನೇನೆ ಸಸಿಗೂ ಮಗುಗೂ ಹಾರ್ಲಿಕ್ಸ್ ಮಾಡ್ಕೊಂಡು ತಂದು ಕೊಡ್ತಾ ಇದ್ಯಾ? ಅವಳು ನೋಡಿದ್ರೆ ದಿನ 8 ಗಂಟೆಗೆ ಎದ್ದಾಳ್ತಾಳಂತೆ, ಏನ್ ಸಮಾಚಾರ? ಅಲ್ಲ ಅವಳ ಕೈಲಿ ಕೆಲಸ ಮಾಡ್ಸೋದ್ ಬಿಟ್ಟು ನೀನೇ ಅವಳ ಸೇವೆ ಮಾಡ್ತಾ ಇದ್ಯಲ್ಲ? ಅಯ್ಯೋ ಏನ್ ಮಾಡೋದೆ ಭಾಗ್ಯಮ್ಮ, ಅವ್ರಪ್ಪಯ್ಯ ಪೊಲೀಸ್ ಅಂತೆ, ಅದಕ್ಕೇನೆ ಆಮೇಲೆ ಎಲ್ಲಿ ಕೆಲಸ ಹೇಳಿ ಏನಾನ ಕಾಟ ಕೊಡ್ತಾ ಇದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ರೆ ಅದಕ್ಕೆ ಭಯ ಕಣಿ. ಯಾಕೆ ಬೇಕಮ್ಮ, ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ಏನಾಗಲ್ಲ ಬಿಡು, ನಾನು ಸೊಸೆನೇ ತಾನೆ, ನಾನೇ ಅವಳಿಗೆಲ್ಲ ಮಾಡಿರ್ತೀನಿ. ಈಗ ತಿಂಡಿನೂ ಮಾಡಬೇಕು, ಅವಳಿಗೆ ಏನಿಷ್ಟ ಅಂತ ಹೇಳಿ ಕೇಳ್ಬಿಟ್ಟು ಏನೋ ಪಡ್ ಮಾಡು ಅಂತ ಹೇಳ್ತಿದ್ಲು, ಅದಕ್ಕೆ ಪಡ್ ಮಾಡಬೇಕು. ಏನ್ ನೀನ್ ಬಂದಿದ್ದು ಹೇಳು? ಪೊಲೀಸ್ ಅವರಪ್ಪಯ್ಯ ಅಂತ ಹೇಳಿ ಎದ್ರಕಂಡು ಹಿಂಗ್ ಮಾಡ್ತಾ ಇದ್ಯಾ? ಅಯ್ಯೋ ರಾಮ, ನೀನೇನೇನೋ ಅಂದ್ಕೊಂತಿದ್ದಲ್ಲೇ ಜಯಮ್ಮ. ಅಲ್ಲ ನನ್ನ ಸೊಸೆ ಬಂದ್ರೆ ಹಂಗ್ ಮಾಡಿರ್ತಾಳೆ ಹಿಂಗ್ ಮಾಡಿರ್ತಾಳೆ, ನಾನು ಹಂಗ್ ನೋಡ್ಕೋಬೇಕು, ನಾನು ಹಿಂಗ್ ನೋಡ್ಕೋಬೇಕು. ನಾನೊಂದು ಕೆಲಸ ಮಾಡಲ್ಲ, ನನ್ನ ಸೊಸೆನೇ ಎಲ್ಲ ಮಾಡ್ತಾಳೆ ಅಂತ ಸೊಸೆ ತತ್ತೀನಿ ಅಂತಿದ್ದೆ, ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತೈತೆ ನಿನ್ಗೆ. ಅಯ್ಯೋ ಪಾಪ, ಅಯ್ಯೋ ಏನ್ ಮಾಡೋದೆ ಭಾಗ್ಯಮ್ಮ, ನಾನೇನೋ ಅಂದ್ಕೊಂಡೆ, ಆ ದೇವ್ರು ಇನ್ನೇನೋ ಕೊಟ್ಬಿಟ್ಟ ನನಗೆ. ಹೋಗಿ ಹೋಗಿ ಆ ಪೊಲೀಸ್ ಮಗಳನ್ನ ಮದುವೆ ಆಗ್ಯವನಲ್ಲ ಈ ನನ್ನ ಮಗ ಗುಗ್ಗು. ನಾನು ಇವಾಗ ಅಯ್ಯೋ ಅಂತ ಇದ್ದೀನಿ, ಏನ್ ಮಾಡೋದು ಹೇಳು? ಏನು ಮಾಡಕ್ಕಾಗಲ್ಲ, ಎಲ್ಲ ನನ್ನ ಕರ್ಮ. ನಿಜವಾಗ್ಲೂ ಅವ್ರಪ್ಪಯ್ಯ ಪೊಲೀಸಾ? ಹ್ಞೂ ಕಣೆ, ಅವಳೇ ಹೇಳಿದ್ಲಲ್ಲ, ನನ್ನ ಮಗನು ಹೇಳಿದ್ನಲ್ಲ ಪೊಲೀಸ್ ಅವ್ರಪ್ಪಯ್ಯ ಅಂತಾನ. ನೀನ್ ನೋಡಿದ್ಯಾ ಅವ್ರಪ್ಪಯ್ಯ ಪೊಲೀಸ್ ಎಂಬುದ? ಅಥವಾ ಮದುವೆ ಆದಾಗಿಂದ ಒಂದ್ಸಲ ಏನಾದ್ರೂ ಅವ್ರಪ್ಪ ಇಲ್ಲಿ ಬಂದವನ? ಇಲ್ಲ ಕಣೆ, ಬಂದಿಲ್ಲ. ಯಾಕೆ ಮತ್ತೆ ಬಂದಿಲ್ಲ ಅಂದ್ಮೇಲೆ ಅವರಿಬ್ರು ಸುಳ್ಳು ಯಾಕೆ ಹೇಳಿರ್ಬೋದು, ನೀನ್ ಮನೆಗೆ ಸೇರಿಸ್ಲಿ ಅಂತಾನ? ಅದಕ್ಕೆ ಯೋಚನೆ ಮಾಡು, ಸುಮ್ಮನೆ ಯಾಕೆ ಒಂಥರ ಪೆದ್ದಿ ತರ ಅವಳ ಸೇವೆ ಯಾಕೆ ನೀನು ಮಾಡ್ತೀಯ? ಯೋಚನೆ ಮಾಡು, ಅವರಪ್ಪಯ್ಯ ಪೊಲೀಸೋ ಗೀಲಿಸೋ ಏನಾಗ್ಯವನೆ ಅಂತಾನ ಮೊದಲು ವಿಚಾರಿಸು. ಸುಮ್ಮನೆ ಯಾಕೆ ಅವಳು ಸೇವೆ ಮಾಡ್ತೀಯ? ಮದುವೆ ಆಗಿ ಬಂದಾಗಿಂದನ ಪಾಪ ಅವಳು ಸೇವೆ ಮಾಡಿ ನೀನ್ ಯಾಕೆ ಅಯ್ಯೋ ಅಂತೀಯ? ಅಲ್ಲ ಮನೆಗೆ ಬಿಟ್ಕೊಂಡಿರೋದೇ ಹೆಚ್ಚು ಅಂತಂದ್ರೆ ನೀನೇ ಅವಳಿಗೆ ಸೇವೆ ಮಾಡ್ತಿದ್ಯಲ್ಲ ಎಲ್ಲನ. ಹೌದಲ್ವಾ? ಈ ವಿಷಯ ನನ್ನ ತಲೆಗೆ ಹೊಳಿಲೇ ಇಲ್ವಲ್ಲ. ಇವಳು ಹೇಳೋದ್ರಾಗೂ ಭಾಗ್ಯ ಹೇಳೋದ್ರಾಗೂ ನ್ಯಾಯ ಐತಿ. ಮೊದಲು ಕನ್ಫರ್ಮ್ ಮಾಡ್ಕೋಬೇಕು, ಅವರಪ್ಪಯ್ಯ ಪೊಲೀಸು ಅಲ್ವೋ ಅಥವಾ ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೋ ಅಂತಾನ. ಹೌದೌದು, ನಾನೇ ಯಾಕೆ ಹೆದರ್ಕೋಬೇಕು, ಮೊದಲು ಕನ್ಫರ್ಮ್ ಮಾಡ್ಕೊಂತೀನಿ. ಇರು ಜಯಮ್ಮ, ಜಯಮ್ಮ ಏನು ಯೋಚನೆ ಮಾಡ್ತಾ ಇದ್ಯಾ? ಒಂದಿಷ್ಟು ಕರ್ಬೇವಿನ ಸೊಪ್ಪಿದ್ರೆ ಕೊಡು, ನಮ್ಮ ಮನೆಗೆ ಪುಟ್ಟ ಖಾಲಿ ಆಗ್ಬಿಟ್ಟೈತೆ ತಂದಿರೋದು, ಅದಕ್ಕೆ ನಿಮ್ಮ ಮನೆ ಹಿಂದೆಗಡೆ ಕರ್ಬೇವಿನ ಗಿಡ ಹಾಕಿದ್ಯಲ್ಲ ಹಸದಿಕ್ಕೊಂಡಿರ್ತೀಯ ಅಂತ ಬಂದೆ. ಒಂದಿಷ್ಟು ಪಕಡ ಮಾಡ್ಬೇಕಾಗಿತ್ತು, ಯಾರ ಬಂದಿದ್ರು ನೆಂಟ್ರು, ಅದಕ್ಕೆ. ಹೌದಾ, ಸರಿ ಸರಿ ಇರು, ತಾಂಬತ್ತೀನಿ. ಭಾಗ್ಯಮ್ಮ ಬಂದಿದ್ದು ಒಳ್ಳೇದೇ ಆಯ್ತು. ಮೊದಲು ಅದನ್ನ ತಿಳ್ಕೋಬೇಕು, ನಾನೇ ಇವಳು ಸೇವೆ ಮಾಡಬೇಕು. ಓಡ್ ಬಂದು ಮದುವೆ ಆಗಿರೋದಲ್ದೇನೆ ನಾನು ಇವಳು ಸೇವೆ ಮಾಡ್ಬೇಕಾ? ಅಯ್ಯೋ ಜಯಮ್ಮ, ಜಯಮ್ಮನ ತಲೆಗೆ ಒಂದೇಟು ಬುದ್ಧಿನೇ ಇಲ್ಲ ನೋಡು. ಅವತ್ತಿಂದನ ಸೊಸೆನ ಇವಳೇನು ನೋಡ್ಕೊಂತಾ ಇದ್ದಾಳೆ. ಅವಳು ಮಹಾರಾಣಿ ತರ ಕುತ್ಕೊಂಡು ಆರ್ಡರ್ ಮಾಡ್ತಾಳೆ, ಅದನ್ನ ತಾಂಬರತ್ತೆ ಇದನ್ನ ತಾಂಬರತ್ತೆ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.